ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಸಿಂಹ ರಾಶಿಯವರ ಈ ಒಂದು 5 ದೌರ್ಬಲ್ಯಗಳು ಏನು ಅಂತ ಇವಾಗ ನಾವು ನೋಡೋಣ. ಅಹಂಕಾರ ಇವ್ರಲ್ಲಿ ನಾವು ತುಂಬಾನೇ ಕಾಣಬಹುದು. ಹಾಗೆ ಈ ಮೆಚ್ಚುಗೆಯ ಹಸಿವು ಮತ್ತೆ ಸೋಮಾರಿತನ ಇವ್ರಲ್ಲಿ ನಾವು ಕಾಣಬಹುದು. ಹಠಮಾರಿತನ ಅನ್ನೋದು ಇವರು ಆದಷ್ಟು ಬಿಡಲೇಬೇಕು. ಆಗ ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ಲಾಭ ಅನ್ನೋದು ಇವ್ರಿಗೆ ಸಿಗ್ತಾ ಹೋಗುತ್ತೆ. ಯಾರನ್ನೇ ಆಗಲಿ ಇವರು ದಿಢೀರಾಗಿ ನಂಬೋದು. ಇದು ಇವರು ಸ್ವಲ್ಪ ಆಲಿಸಿ ಇವರು ಒಳ್ಳೆಯವರ ಕೆಟ್ಟವರ, ಇವ್ರು ನಮ್ಗೆ ಏನು ಮಾಡ್ತಾರೆ ಅನ್ನೋದು ಹಿಂದೆ ಮುಂದೆ ನೋಡ್ದಲೇ ನಂಬೋದು ಇವರು ಆದಷ್ಟು ಬಿಡಬೇಕು. ಆಗ ಇವ್ರ ಜೀವನದಲ್ಲಿ ಯಶಸ್ಸು ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತಾರೆ. ಆದಷ್ಟು ಇವರು ಮೃದು ಸ್ವಭಾವದವರು. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಮುಂಬರುವ 6 ತಿಂಗಳುಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮತ್ತು ರೋಮಾಂಚನಕಾರಿ ಘಟ್ಟವಾಗಲಿದೆ. ಈ ಅವಧಿಯಲ್ಲಿ ನಿಮ್ಮ ನಿಜವಾದ ಹೋರಾಟ ಮತ್ತು ಸ್ಪರ್ಧೆ ಇರುವುದು ಬೇರೆ ಯಾರೊಂದಿಗೂ ಅಲ್ಲ, ಬದಲಿಗೆ ನಿಮ್ಮದೇ ಆದ ಸ್ವಂತ ಆಲೋಚನೆಗಳು, ಆತುರದ ನಿರ್ಧಾರಗಳು ಮತ್ತು ಆಂತರಿಕ ಗೊಂದಲಗಳೊಂದಿಗೆ ಮಾತ್ರ. ಪ್ರಸ್ತುತ ಬ್ರಹ್ಮಾಂಡದ ಗ್ರಹಗತಿಗಳನ್ನು ಗಮನಿಸಿದರೆ, ನೆರಳು ಗ್ರಹವಾದ ಕೇತು ನಿಮ್ಮದೇ ರಾಶಿಯಲ್ಲಿ ಅಂದರೆ ಪ್ರಥಮ ಭಾವದಲ್ಲೇ ಈ ಲಗ್ನ ಸ್ಥಾನದಲ್ಲಿ ಕುಳಿತುಕೊಂಡು ನಿಮ್ಮ ಆತ್ಮವಿಶ್ವಾಸ, ಅಹಂಕಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಠಿಣ ಪರೀಕ್ಷೆಗೆ ಒಡ್ಡುತ್ತಿದ್ದಾನೆ. ಈ ಮತ್ತೊಂದೆಡೆ ನಾವು ನೋಡೋದಾದರೆ, ರಾಹು ನಿಮ್ಮ ಈ ಒಂದು ಸಪ್ತಮ ಭಾವದಲ್ಲಿ ಅಂದರೆ ಪಾಲುದಾರಿಕೆ ಆಗಿರ್ಬೋದು ಅಥವಾ ವೈವಾಹಿಕ ಜೀವನದ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಕರ್ಮಫಲದಾತನಾದ ಶನಿದೇವನು ನಿಮ್ಮ ಅಷ್ಟಮ ಭಾವದಲ್ಲಿ ಆಯುಷ್ಯ ಮತ್ತು ಅಡೆತಡೆಗಳ ಒಂದು ಸ್ಥಾನ ಸಂಚರಿಸುತ್ತಿರುವುದರಿಂದ ಪ್ರತಿಯೊಂದು ಕೆಲಸದಲ್ಲೂ ಮಂದಗತಿ ಅಥವಾ ವಿಳಂಬವಾದ ಒಂದು ವಾತಾವರಣ ನಿರ್ಮಾಣವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವಗುರು ಬೃಹಸ್ಪತಿಯು ಸದ್ಯಕ್ಕೆ ನಿಮ್ಮ 12ನೇ ಭಾವದಲ್ಲಿ ವ್ಯಯಸ್ಥಾನ ಸಂಚರಿಸುತ್ತಿದ್ದು, ನಿಮ್ಮ ಆಂತರಿಕ ಶಕ್ತಿಯನ್ನು ಮತ್ತು ಭವಿಷ್ಯದ ಬುನಾದಿಯನ್ನು ರಹಸ್ಯವಾಗಿ ಸಿದ್ಧಪಡಿಸುತ್ತಿದ್ದಾನೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ, ನಂಬಿದ ವ್ಯಕ್ತಿಗಳಿಂದ ಉಂಟಾಗುತ್ತಿರುವ ನಿರಾಶೆ, ಕಠಿಣ ಪರಿಶ್ರಮ ಪಟ್ಟರೂ ಸಿಗಬೇಕಾದ ಕೀರ್ತಿ ಅಥವಾ ಮನ್ನಣೆ ಸಿಗದೇ ಇರುವುದು, ಇವೆಲ್ಲವೂ ಕೇವಲ ನಿಮ್ಮ ಹಣೆಬರಹವಲ್ಲ, ಬದಲಿಗೆ ಗ್ರಹಗಳು ನಿಮ್ಮನ್ನು ಭವಿಷ್ಯದ ಒಂದು ದೊಡ್ಡ ಯಶಸ್ಸಿಗೆ ಅರ್ಹರನ್ನಾಗಿ ಮಾಡಲು ನಡೆಸುತ್ತಿರುವ ತರಬೇತಿಯಾಗಿದೆ. ಈ ಗ್ರಹಗಳ ಪರೀಕ್ಷೆಯು ನಿಮ್ಮನ್ನು ಸೋಲಿಸುವುದಕ್ಕಾಗಿ ಅಲ್ಲವೇ ಅಲ್ಲ, ನಿಮ್ಮನ್ನು ಪಕ್ವಗೊಳಿಸುವುದಕ್ಕಾಗಿ ಎಂಬುದನ್ನು ನೆನಪಿನಲ್ಲಿಡಿ. ಈ ಒಂದು ಅಕ್ಟೋಬರ್ 31ರಂದು ದೇವಗುರು ಬೃಹಸ್ಪತಿಯು ನಿಮ್ಮದೇ ಸಿಂಹರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಅದೃಷ್ಟದ ಚಕ್ರವು ಅತ್ಯಂತ ವೇಗವಾಗಿ ತಿರುಗಲು ಆರಂಭಿಸುತ್ತೆ. ಆದರೆ ಅಲ್ಲಿಯವರೆಗೆ ನಿಮ್ಮನ್ನು ನೀವು ಹೇಗೆ ನಿಭಾಯಿಸಿಕೊಳ್ತೀರಿ ಮತ್ತು ತಾಳ್ಮೆಯನ್ನು ಹೇಗೆ ಕಾಯ್ದುಕೊಳ್ತೀರಿ ಎನ್ನುವುದರ ಮೇಲೆ ನಿಮ್ಮ ಇಡೀ ವರ್ಷದ ಯಶಸ್ಸು ನಿರ್ಧಾರವಾಗುತ್ತೆ. ಈ ಸುದೀರ್ಘ ವರದಿಯಲ್ಲಿ ನಾವು ಜುಲೈನಿಂದ ಡಿಸೆಂಬರ್ವರೆಗಿನ ಪ್ರತಿ ತಿಂಗಳ ಗ್ರಹ ಬದಲಾವಣೆಗಳು ಮತ್ತು ನಿಮ್ಮ ಜೀವನದ ಮೇಲಾಗುವ ಅವುಗಳ ಆಳವಾದ ಪ್ರಭಾವದ ಬಗ್ಗೆ ವಿಸ್ತಾರವಾಗಿ ನಾವು ನೋಡೋಣ. ಈ ಜುಲೈ ತಿಂಗಳ ಒಂದು ಮುನ್ಸೂಚನೆ ಅಂತಲೇ ಅನ್ನಬಹುದು. ಆಂತರಿಕ ಸಿದ್ಧತೆ ಮತ್ತು ಹೂಡಿಕೆಯ ಒಂದು ಕಾಲ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಜೂನ್ ತಿಂಗಳ ಮಧ್ಯಭಾಗದಿಂದಲೇ ಗುರುಗ್ರಹವು ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸುತ್ತಾ ನಿಮ್ಮ 12ನೇ ಭಾವದಲ್ಲಿ ಜಾಗೃತನಾಗಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12ನೇ ಭಾವವನ್ನು ಕೇವಲ ಖರ್ಚು ವೆಚ್ಚಗಳ ಸ್ಥಾನ ಎಂದು ನಾವು ತಪ್ಪಾಗಿ ತಿಳಿಬಾರದು. ಇದು ದೂರದೃಷ್ಟಿಯ ಹೂಡಿಕೆಗಳು, ವಿದೇಶಿ ಸಂಪರ್ಕಗಳು, ಆಧ್ಯಾತ್ಮಿಕ ಉನ್ನತಿ, ರಹಸ್ಯ ಯೋಜನೆಗಳು ಮತ್ತು ಏಕಾಂತದ ಮೂಲಕ ಆತ್ಮಾವಲೋಕನ ಮಾಡಿಕೊಳ್ಳುವ ಪವಿತ್ರ ಸ್ಥಾನವಾಗಿದೆ. ಇದರರ್ಥ ಜುಲೈ ತಿಂಗಳಿನಲ್ಲಿ ನೀವು ಪಡುವ ಈ ಶ್ರಮದ ಫಲಿತಾಂಶಗಳು ತಕ್ಷಣಕ್ಕೆ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ನಿಮ್ಮ ಭವಿಷ್ಯದ ಮಹಾನ್ ಯಶಸ್ಸಿಗೆ ಬೇಕಾದ ಬಲವಾದ ಬುನಾದಿ ಈ ಅವಧಿಯಲ್ಲೇ ರಹಸ್ಯವಾಗಿ ಸಿದ್ಧವಾಗುತ್ತಿದೆ. ನೀವು ಪ್ರಸ್ತುತ ಯಾವುದಾದರೂ ಕಚೇರಿಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೌಶಲ್ಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ, ಆದರೆ
ಪ್ರಶಂಸೆ ಅಥವಾ ಬಡ್ತಿಯನ್ನು ತಕ್ಷಣವೇ ನೀಡಲು ಮುಂದಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಕೋಪ ಅಥವಾ ಆವೇಶಕ್ಕೆ ಒಳಗಾಗಿ ಹಠಾತ್ತನೆ ಕೆಲಸವನ್ನು ಬಿಡುವ ಅಥವಾ ಬದಲಾಯಿಸುವ ಮೂರ್ಖತನದ ನಿರ್ಧಾರವನ್ನು ಮಾಡಬೇಡಿ. ತಾಳ್ಮೆಯಿಂದ ಇರುವುದು ಈ ತಿಂಗಳ ಮಂತ್ರವಾಗಿರಬೇಕು. ಆದರೆ ಈ ಮಲ್ಟಿನ್ಯಾಷನಲ್ ಕಂಪನಿಗಳು, ಈ IT ಕ್ಷೇತ್ರ, ಸಂಶೋಧನೆ, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಇಲ್ಲಾಂದರೆ ಆಸ್ಪತ್ರೆಗಳಾಗಿರಬಹುದು, ಈ ರಫ್ತು ಮತ್ತು ಆಮದು ವ್ಯವಹಾರ ಆಗಿರ್ಬೋದು, ಅಥವಾ ಈ ಒಂದು ಆನ್ಲೈನ್ ಆಧಾರಿತ ಉದ್ಯಮಗಳಲ್ಲಿ ನೀವು ಇರುವವರಿಗೆ ಈ ತಿಂಗಳು ವಿದೇಶಿ ಮೂಲಗಳಿಂದ ಹೊಸ ಸುವರ್ಣಾವಕಾಶಗಳು ಹುಡುಕಿಕೊಂಡು ನಿಮ್ಮನ್ನು ಬರುತ್ತವೆ. ವ್ಯಾಪಾರಸ್ಥರು ತಮ್ಮ ಉದ್ಯಮದ ಈ ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಪಾಲುದಾರಿಕೆಗೆ ಸಹಿ ಹಾಕಲು ಇದು ಸೂಕ್ತ ಸಮಯವಲ್ಲವೇ ಅಲ್ಲ. ಒಂದು ವೇಳೆ ಅನಿವಾರ್ಯವಾಗಿ ಹೂಡಿಕೆ ಮಾಡಬೇಕಾಗಿ ಬಂದರೂ ಕಾನೂನಾತ್ಮಕ ದಾಖಲೆಗಳನ್ನು ನೀವು ಕನಿಷ್ಠ 2 ಬಾರಿಯಾದರೂ ಕೂಲಂಕುಷವಾಗಿ ಪರಿಶೀಲಿಸಿ. ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗುತ್ತೆ, ಆದರೆ ನೆನಪಿಡಿ, ಶಿಕ್ಷಣ, ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ, ಆರೋಗ್ಯ ಸುಧಾರಣೆ ಮತ್ತು ವ್ಯವಹಾರದ ಒಂದು ವಿಸ್ತರಣೆಗಾಗಿ ಮಾಡುವ ಖರ್ಚುಗಳು ಭವಿಷ್ಯದಲ್ಲಿ ನಿಮಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ರಾಶಿಯಲ್ಲೇ ಇರುವ ಕೇತುವು ನಿಮ್ಮ ಕೈಯಿಂದ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಈ ಒಂದು ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಿಸಲು ಪ್ರೇರೇಪಿಸುತ್ತಾನೆ. ಈ ವಿಷಯದಲ್ಲಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಈ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನಿಮ್ಮ ಅಹಂಕಾರದ ಪ್ರತಿಷ್ಠೆಯನ್ನಾಗಿ ಮಾಡಿಕೊಳ್ಬೇಡಿ. ಸಪ್ತಮ ಭಾವದಲ್ಲಿರುವ ರಾಹುವು ದಂಪತಿಗಳ ಮಧ್ಯೆ ಮಾತುಕತೆಯ ಕೊರತೆಯನ್ನು ಸೃಷ್ಟಿಸಬಹುದು. ಮುಕ್ತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಇನ್ನು ಅವಿವಾಹಿತರ ಜೀವನಕ್ಕೆ ಹೊಸ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ. ಆದರೆ ಆರಂಭದಲ್ಲಿ ಗೊಂದಲಗಳು ಹೆಚ್ಚಾಗಿರುವುದರಿಂದ ಯಾವುದೇ ರೀತಿಯ ಆತುರದ ಭರವಸೆಗಳನ್ನು ಯಾರಿಗೂ ನೀಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮ್ಮ ನಿದ್ರೆಯ ಚಕ್ರವು ಏರುಪೇರಾಗಬಹುದು. ಈ ವಿಟಮಿನ್ ಕೊರತೆ, ಕಣ್ಣಿನ ಸಮಸ್ಯೆಗಳು, ಬೆನ್ನು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸದೆ ವೈದ್ಯರ ಸಲಹೆ ಪಡೆಯಿರಿ. ಈ ಆಗಸ್ಟ್ ತಿಂಗಳ ಮಹತ್ವದ ಬದಲಾವಣೆಗಳು ನಿಶ್ಚಲತೆ ಕಳೆದು ಈ ಚಲನೆ ಆರಂಭ. ಆಗಸ್ಟ್ ತಿಂಗಳು ಬರುತ್ತಿದ್ದಂತೆ ಸಿಂಹರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಧನಾತ್ಮಕ ಚಲನೆ ಕಂಡುಬರುತ್ತೆ. ಕಳೆದ ಹಲವು ತಿಂಗಳುಗಳಿಂದ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದ ಅಥವಾ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳಲ್ಲಿ ಇದ್ದಕ್ಕಿದ್ದಂತೆ ಪ್ರಗತಿ ಕಂಡುಬರಲು ಆರಂಭವಾಗುತ್ತೆ. ಆದರೆ ಈ ಸಮಯದಲ್ಲಿ ನೀವು ಅತಿಯಾದ ಉತ್ಸಾಹಕ್ಕೆ ಒಳಗಾಗಿ ಈ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು. ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ನೀವೇ ಸ್ವತಃ ಅವಕಾಶಗಳನ್ನು ಹಾಳು ಮಾಡಿಕೊಳ್ಳುವ ಅಪಾಯ ಇರುವುದರಿಂದ ಹೆಜ್ಜೆಯನ್ನು ಅತ್ಯಂತ ಜಾಗರೂಕತೆಯಿಂದ ಇಡಬೇಕಾಗುತ್ತೆ. ಈ ಗ್ರಹಗಳ ಚಲನೆ ಮತ್ತು ವೃತ್ತಿಯ ಮೇಲಿನ ಒಂದು ಪ್ರಭಾವ. ಆಗಸ್ಟ್ 9ರ ನಂತರ ದೇವಗುರು ಬೃಹಸ್ಪತಿಯು ಉದಯಿಸುವುದರಿಂದ ಬ್ರಹ್ಮಾಂಡದಲ್ಲಿ ಶುಭ ಶಕ್ತಿಗಳು ಹೆಚ್ಚಾಗುತ್ತೆ ಮತ್ತು ಆಗಸ್ಟ್ 19ರಂದು ಗುರುವು ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. ಇದರ ಪರಿಣಾಮವಾಗಿ ಇದುವರೆಗೆ ನಿಮ್ಮ ಮನಸ್ಸಿನಲ್ಲೇ ಉಳಿದಿದ್ದ ಯೋಜನೆಗಳು ಈಗ ಅನುಷ್ಠಾನಕ್ಕೆ ಬರಲು ಆರಂಭಿಸುತ್ತವೆ. ಉದ್ಯೋಗದಲ್ಲಿ ಬರಬೇಕಾಗಿದ್ದ ಈ ಒಂದು ಪ್ರಮೋಷನು, ಅಪೇಕ್ಷಿತ ವರ್ಗಾವಣೆ ಅಥವಾ ಈ ಒಂದು ಇಲಾಖೆಯ ಬದಲಾವಣೆ ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಕಡತಗಳು ಧನಾತ್ಮಕವಾಗಿ ಮುನ್ನಡೆಯುತ್ತವೆ. ಆದರೆ ನೆನಪಿರಲಿ, ಈ ಒಂದು ಜುಲೈ 26ರಿಂದಲೇ ಶನಿ ಗ್ರಹವು ವಕ್ರೀ ಚಲನೆಯಲ್ಲಿ ಇದ್ದಾನೆ. ಆದ್ದರಿಂದ ಪ್ರಗತಿಯ ವೇಗವು ಅತ್ಯಂತ ಮಂದವಾಗಿರುತ್ತೆ. ಶನಿದೇವನು ಶಾರ್ಟ್ಕಟ್ಗಳನ್ನು ಇಷ್ಟಪಡೋದೇ ಇಲ್ಲ. ಯಾರು ಕಳೆದ 1 ವರ್ಷದಿಂದ ಕಠಿಣ ಪರಿಶ್ರಮ ಪಟ್ಟಿದ್ದಾರೋ ಅವರಿಗೆ ತಮ್ಮ ಶ್ರಮ ವ್ಯರ್ಥವಾಗಿಲ್ಲ ಎಂಬ ಭರವಸೆಯ ಮುನ್ಸೂಚನೆಗಳು ಈ ತಿಂಗಳು ಗೋಚರಿಸುತ್ತೆ. ನಿಮ್ಮ ಆದಾಯದ ಮೂಲಗಳು ಸ್ಥಿರವಾಗಿರುತ್ತೆ, ಆದರೆ ನಗದು ಹರಿವಿನ ಮೇಲೆ ನಿರಂತರ ನಿಗಾ ಇಡುವುದು ಅತ್ಯಗತ್ಯ. ಈ ತೆರಿಗೆ ಪಾವತಿಗಳು, ಈ ಬ್ಯಾಂಕ್ ಸಾಲದ ಕಂತುಗಳು ಮತ್ತು ಕಾನೂನಾತ್ಮಕ ಪಾವತಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ. ಇಲ್ಲದಿದ್ದರೆ ಈ ದಂಡ ತೆರಬೇಕಾಗಬಹುದು. ಈ ಷೇರು ಮಾರುಕಟ್ಟೆ ಅಥವಾ ಅತಿ ಹೆಚ್ಚು ಅಪಾಯವಿರುವ ಈ ಕ್ಷೇತ್ರಗಳಲ್ಲಿ ಭಾವನಾತ್ಮಕವಾಗಿ ಪ್ರೇರೇಪಿತರಾಗಿ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ. ಆತುರದಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು ನೋಡೋಣ. ನಿಮ್ಮ ಕುಟುಂಬದಲ್ಲಿರುವ ಹಿರಿಯರ ಆರೋಗ್ಯದ ಸ್ಥಿತಿ ಈ ತಿಂಗಳು ನಿಮಗೆ ಆತಂಕವನ್ನು ಉಂಟು ಮಾಡಬಹುದು.
ದಂಪತಿಗಳ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ವದಂತಿಗಳಿಂದಾಗಿ ತಪ್ಪು ಗ್ರಹಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪರಸ್ಪರ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಪ್ರೇಮ ಜೀವನದಲ್ಲಿ ಇರುವವರೆಗೆ ಹಳೆಯ ಪ್ರೇಮಿಗಳು ಅಥವಾ ಸ್ನೇಹಿತರು ನಿಮ್ಮನ್ನು ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸಬಹುದು. ಆದರೆ ಈ ಕೇತು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಜೀವನಕ್ಕೆ ಮರಳಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯ ಉದ್ದೇಶದಿಂದಲೇ ಬರುತ್ತಿದ್ದಾನೆ ಎಂದು ನಂಬಬೇಡಿ. ಭಾವನೆಗಳಿಗಿಂತ ಹೆಚ್ಚಾಗಿ ವಿವೇಚನೆಗೆ ಆದ್ಯತೆಯನ್ನು ನೀಡಿ. ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಆರೋಗ್ಯದ ಒಂದು ಮುನ್ಸೂಚನೆ ಹಾಗೂ ಸೆಪ್ಟೆಂಬರ್ ತಿಂಗಳ ಆಳವಾದ ಈ ಕಾರ್ಯತಂತ್ರ. ಆಗಸ್ಟ್ ತಿಂಗಳಿನಲ್ಲಿ ಆರೋಗ್ಯದ ವಿಷಯದಲ್ಲಿ ಸಿಂಹ ರಾಶಿಯವರು ವಿಶೇಷ ಎಚ್ಚರಿಕೆಯನ್ನು ವಹಿಸಲೇಬೇಕು. ಈ ಚರ್ಮದ ಅಲರ್ಜಿಗಳು ಅಥವಾ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ರಕ್ತದ ಒತ್ತಡ, ಈ BP ಅಥವಾ ಹೃದಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಇವುಗಳನ್ನು ಸಾಮಾನ್ಯ ದಣಿವು ಎಂದು ನಿರ್ಲಕ್ಷಿಸಬೇಡಿ. ಪ್ರತಿದಿನ ಬೆಳಗ್ಗೆ ನಿಯಮಿತವಾಗಿ ವಾಕಿಂಗ್ ಮಾಡೋದು, ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಕಡ್ಡಾಯವಾಗಿದೆ. ಈ ಸೆಪ್ಟೆಂಬರ್ ತಿಂಗಳು ಬರುತ್ತಿದ್ದಂತೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಬರಲಿರುವ ಮಹತ್ತರವಾದ ಬದಲಾವಣೆಗಳಿಗೆ ರಹಸ್ಯವಾಗಿ ಸಿದ್ಧಪಡಿಸಲು ಆರಂಭಿಸುತ್ತೆ. ಮೇಲ್ನೋಟಕ್ಕೆ ಪರಿಸ್ಥಿತಿಗಳು ತುಂಬಾ ಸಾಮಾನ್ಯವಾಗಿ ಮತ್ತು ನಿಶ್ಚಲವಾಗಿ ಕಂಡ್ರು, ನಿಮ್ಮ ಆಂತರಿಕ ಪ್ರಪಂಚದಲ್ಲಿ ಮತ್ತು ಗ್ರಹಗಳ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಿದ್ಧತೆಗಳು ನಡೆಯುತ್ತೆ. ಈ ದೇವಗುರು ಬೃಹಸ್ಪತಿಯು ಇನ್ನೂ ನಿಮ್ಮ 12ನೇ ಭಾವದಲ್ಲಿ ಇರುವುದರಿಂದ ಈ ತಿಂಗಳು ಜ್ಞಾನಾರ್ಜನೆ, ಆಳವಾದ ಕಾರ್ಯತಂತ್ರ ಮತ್ತು ಸ್ವಯಂ ಸುಧಾರಣೆಯ ತಿಂಗಳು ಎಂದು ಕರೆಯಬಹುದು. ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ, ಬರವಣಿಗೆ, ಸಮಾಲೋಚನೆ ಮತ್ತು ಬೋಧನೆ ತರಬೇತಿ, ಡಿಜಿಟಲ್ ಉದ್ಯಮ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದರೆ ಈ ತಿಂಗಳು ನಿಮಗೆ ಅದ್ಭುತವಾದ ಬೌದ್ಧಿಕ ಪ್ರಗತಿಯನ್ನು ನೀಡುತ್ತೆ. ಈ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವವರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಆದರೆ ನೆನಪಿಡಿ, ಜವಾಬ್ದಾರಿಯ ಜೊತೆಗೆ ನಿಮ್ಮ ಮೇಲಿರುವ ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ವವು ಹೆಚ್ಚಾಗುವುದರಿಂದ ಕೆಲಸದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯತನಕ್ಕೆ ಆಸ್ಪದ ನೀಡಬೇಡಿ. ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿವಿಧ ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆಗಳಿದ್ರೂ ನಿಮ್ಮ ಬಜೆಟ್ನಲ್ಲಿ ಕಟ್ಟುನಿಟ್ಟಾದ ಶಿಸ್ತು ಇಲ್ಲದಿದ್ದರೆ ಬಂದ ಹಣವು ನೀರಿನಂತೆ ಖರ್ಚಾಗಿ ಹೋಗುತ್ತೆ. ಆಕರ್ಷಕ ಜಾಹೀರಾತುಗಳನ್ನು ನೋಡಿ ಅಥವಾ ಕೇವಲ ಈ ಕ್ಷಣಿಕ ಸಂತೋಷಕ್ಕಾಗಿ ಅನಗತ್ಯ ವಸ್ತುಗಳನ್ನು ಖರೀದಿಸುವ ಅಭ್ಯಾಸಕ್ಕೆ ಬ್ರೇಕ್ ಹಾಕಿ. ಯಾವುದೇ ಆಪ್ತ ಸ್ನೇಹಿತ ಅಥವಾ ಪರಿಚಯಸ್ಥರ ಮಾತುಗಳನ್ನು ಕುರುಡಾಗಿ ನಂಬಿ ಯಾವುದೇ ಹೊಸ ಉದ್ಯಮದಲ್ಲಿ ಅಥವಾ ಯೋಜನೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಹೂಡಿಕೆ ಮಾಡುವ ಮುನ್ನ ನುರಿತ ತಜ್ಞರ ಈ ಬಳಿ ಮಾರುಕಟ್ಟೆಯ ಸಾಧಕ ಬಾಧಕಗಳನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ. ಕೌಟುಂಬಿಕ ವಾತಾವರಣ ಮತ್ತು ಮಾನಸಿಕ ಒಂದು ಆರೋಗ್ಯದ ಸ್ಥಿತಿ. ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿವೆ. ಮನೆಯ ಯಾವುದೇ ಯುವ ಸದಸ್ಯರ ಅಥವಾ ಮಕ್ಕಳ ಉನ್ನತ ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಳಲಿದ್ದೀರಿ. ನಿಮ್ಮ ಮನೆಯಲ್ಲಿ ದೇವತಾ ಕಾರ್ಯಗಳು, ಪೂಜೆ ಅಥವಾ ಶುಭ ಸಮಾರಂಭಗಳನ್ನು ಆಯೋಜಿಸಲು ಈ ಅವಧಿಯಲ್ಲಿ ಯೋಜನೆಗಳು ಸಿದ್ಧವಾಗಲಿವೆ. ಆದರೆ ಮಾನಸಿಕವಾಗಿ ತೀವ್ರತರವಾದ ಆತಂಕ ಮತ್ತು ನಿದ್ರಾಹೀನತೆ ನಿಮ್ಮನ್ನು ಕಾಡಬಹುದು. ಈ ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ನಿಮಗೆ ಮಾನಸಿಕ ಮತ್ತು ದೈಹಿಕ ಸ್ಥಿರತೆಯನ್ನು ತಂದುಕೊಡುತ್ತೆ. ಅಕ್ಟೋಬರ್ ತಿಂಗಳು ಸಿಂಹ ರಾಶಿಯವರ ಪಾಲಿಗೆ 2 ಭಿನ್ನವಾದ ಹಂತಗಳಲ್ಲಿ ಫಲಿತಾಂಶಗಳನ್ನು ನೀಡಲಿದೆ. ಈ ಅಕ್ಟೋಬರ್ 31ರವರೆಗೆ ಗುರು ಗ್ರಹವು ನಿಮ್ಮ 12ನೇ ಭಾವದಲ್ಲಿ ಇರುವುದರಿಂದ ತಿಂಗಳ ಅಂತ್ಯದವರೆಗೆ ನೀವು ಅತ್ಯಂತ ಕಠಿಣವಾದ ತಾಳ್ಮೆಯನ್ನು ಪ್ರದರ್ಶಿಸಬೇಕಾಗುತ್ತೆ. ಇದೇ ಸಮಯದಲ್ಲಿ ಅಕ್ಟೋಬರ್ 9ರಂದು ವಕ್ರೀ ಚಲನೆಯಲ್ಲಿರುವ ಶನಿದೇವನು ಮತ್ತೆ ಈ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಈ ಒಂದು ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದ ಹಿಂದಿನ ಕೆಲವು ಬಾಕಿ ಉಳಿದಿರುವ ಕರ್ಮಗಳು, ಅರ್ಧಕ್ಕೆ ನಿಂತ ನಿರ್ಧಾರಗಳು, ಹಳೆಯ ಸಮಸ್ಯೆಗಳನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ತಂದು ನಿಲ್ಲಿಸಲಿದೆ. ಈ ತಿಂಗಳ ಮೊದಲ 3 ವಾರಗಳಲ್ಲಿ ಕೆಲಸದ ಒತ್ತಡವು ವಿಪರೀತವಾಗಿ ಹೆಚ್ಚಾಗುತ್ತೆ. ನಾನು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೂ ನನಗೆ ಯೋಗ್ಯವಾದ ಪ್ರತಿಫಲ ಸಿಗ್ತಿಲ್ಲ ಎಂಬ ತೀವ್ರ ನಿರಾಶೆ ನಿಮ್ಮನ್ನು ಕಾಡಬಹುದು. ಆದರೆ ಧೃತಿಗೆಡಬೇಡಿ. ಶನಿದೇವನ ಮುಖ್ಯ ಸಿದ್ಧಾಂತವೆಂದರೆ ಅವನು ನಿಮಗೆ ಯಶಸ್ಸನ್ನು ಕೊಡುವ ಮುನ್ನ ಆ ಯಶಸ್ಸನ್ನು ನಿಭಾಯಿಸುವ ಅರ್ಹತೆ ಮತ್ತು ಪಕ್ವತೆ ನಿಮಗಿದೆಯೇ ಎಂದು ಪರೀಕ್ಷಿಸುತ್ತಾನೆ.
ಆದ್ದರಿಂದ ಈ ಸಮಯದಲ್ಲಿ ಕೇವಲ ಸಂಬಳ ಹೆಚ್ಚಾಗುತ್ತೆ ಎಂಬ ಒಂದೇ ಕಾರಣಕ್ಕಾಗಿ ಪ್ರಸ್ತುತ ಇರುವ ಉದ್ಯೋಗವನ್ನು ಬದಲಾಯಿಸಲು ಹೋಗಬೇಡಿ. ಈ ಹೊಸ ಕಂಪನಿಯ ಸ್ಥಿರತೆ, ಅಲ್ಲಿನ ಕೆಲಸದ ವಾತಾವರಣ ಮತ್ತು ಭವಿಷ್ಯದ ಬೆಳವಣಿಗೆ ಅವಕಾಶಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಹೆಜ್ಜೆಯನ್ನು ಇಡಿ. ವ್ಯಾಪಾರಸ್ಥರಿಗೆ ಈ ತಿಂಗಳ ಮಧ್ಯಭಾಗದ ನಂತರ ಹಳೆಯ ಗ್ರಾಹಕರು ಹುಡುಕಿಕೊಂಡು ಬರುವ ಮೂಲಕ ಸ್ಥಗಿತಗೊಂಡಿದ್ದ ಆರ್ಥಿಕ ವ್ಯವಹಾರಗಳು ಪುನಃ ಆರಂಭವಾಗಲಿವೆ. ಮಾರುಕಟ್ಟೆಯಲ್ಲಿ ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣ ಹಂತ ಹಂತವಾಗಿ ನಿಮ್ಮ ಕೈ ಸೇರಲಿದೆ. ಆದರೆ ನೆನಪಿಡಿ, ಯಾವುದೇ ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಕೇವಲ ಮೌಖಿಕ ಭರವಸೆಗಳ ಮೇಲೆ ಈ ಭರವಸೆಯನ್ನು ಇಡಬೇಡಿ. ಪ್ರತಿಯೊಂದು ಸಣ್ಣ ವ್ಯವಹಾರವನ್ನು ಲಿಖಿತ ರೂಪದಲ್ಲಿ ಮತ್ತು ಕಾನೂನಾತ್ಮಕವಾಗಿ ದಾಖಲಿಸುವುದು ಕಡ್ಡಾಯ. ಆರ್ಥಿಕವಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ನಿರೀಕ್ಷಿಸದ ಕೆಲವು ದೊಡ್ಡ ಖರ್ಚುಗಳು ನಿಮ್ಮ ಮುಂದೆ ಬರಬಹುದು. ವಾಹನ ದುರಸ್ತಿ, ಮನೆಯ ನವೀಕರಣ, ಆರೋಗ್ಯದ ವೆಚ್ಚಗಳು ಅಥವಾ ಈ ಒಂದು ಕುಟುಂಬ ಸದಸ್ಯರ ಶಿಕ್ಷಣಕ್ಕಾಗಿ ಈ ಹಣ ವ್ಯಯವಾಗಬಹುದು. ಈ ಕಳೆದ 3 ತಿಂಗಳುಗಳಿಂದ ನೀವು ಉಳಿತಾಯ ಮಾಡಿದ್ದ ಹಣವು ಈ ಸಮಯದಲ್ಲಿ ನಿಮಗೆ ದೊಡ್ಡ ರಕ್ಷಣಾ ಕವಚವಾಗಿ ಸಹಾಯಕ್ಕೆ ಬರುತ್ತೆ. ಸಂಬಂಧಗಳು ಮತ್ತು ಕೌಟುಂಬಿಕ ಸವಾಲುಗಳು ರಾಶಿಯಲ್ಲಿರುವ ಕೇತುವಿನ ಪ್ರಭಾವದಿಂದಾಗಿ ನಿಮಗೆ ನನ್ನನ್ನು ಈ ಮನೆಯಲ್ಲಿ ಯಾರೂ ಅರ್ಥ ಮಾಡಿಕೊಳ್ತಿಲ್ಲ, ನಾನು ಒಂಟಿಯಾಗಿದ್ದೇನೆ ಎಂಬ ನಕಾರಾತ್ಮಕ ಆಲೋಚನೆ ಮೂಡಬಹುದು. ಈ ಸಮಯದಲ್ಲಿ ನೀವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ಮೌನಕ್ಕೆ ಶರಣಾಗುವುದು. ನೀವು ಮೌನವಾಗಿದ್ದಷ್ಟು ಎದುರಿನವರು ನಿಮ್ಮನ್ನು ತಪ್ಪು ತಿಳಿಯುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಸ್ಪಷ್ಟ ಹಾಗೂ ಮೃದುವಾದ ಮಾತುಗಳಲ್ಲಿ ಸಮಾಜ ಮತ್ತು ಕುಟುಂಬದ ಮುಂದೆ ವ್ಯಕ್ತಪಡಿಸುವುದನ್ನು ಕಲಿಯಿರಿ. ಈ ಅವಧಿಯಲ್ಲಿ ಮಧುಮೇಹ ಮತ್ತು ಈ ಒಂದು ಬೆನ್ನುಮೂಳೆಯ ತೊಂದರೆ ಇರುವವರು ವೈದ್ಯಕೀಯ ತಪಾಸಣೆ ಮಾಡಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನ ಕತ್ಲೆಯಲ್ಲಿರ್ತಾರೆ. ನಿಮ್ಮಿಂದ ಅವರು ಬೆಳಕಿಗೆ ಬರಲಿ, ಆ ಪುಣ್ಯ ನಿಮಗೆ ಲಭಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.